ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಅಶೇಷವಾಗ್ಯಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾತ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮವಾನಚ್ಛಿದಂ ಸದಾ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವವಿನ್ಯಾಯಸು ಭಾರತಾನ್ ಯಸ್ಯಾನುಗ್ರಹಧಾರಾಭಿರ್ಜೀವತೆ ಯಂಜನಃಸುಖೀತ ಸತ್ಯಾತ್ಮಗುರುಃ ಪಾಯಾನಂ ಮಾಂ ಪದೇ ರತಂ ವಿಘ್ನಧ್ವಾಂತನಿವಾರಣೆ ಕತರಣಿರ್ವಿಘ್ನಾಚಮೀ ಹವ್ಯವಾನ್ ವಿಘ್ನವ್ಯಾಕುರೋಮರ್ಗಗರುಡೋ ವಿಘ್ನೇಭ ಪಂಚಾನನಃ ವಿಘ್ನೋ ತುಂಗಗಿರಿಪ್ರಭೇದನಪದಿಃ ವಿಘ್ನಾರ್ಥಿಕುಂಭೋದ್ಭವಃ ವಿಘ್ನಾಘೌಘಘನಪ್ರಚಂಡಪವನಃ ವಾಜಾತ್ಪ್ರಸಾದೋ ಗುರೋಃ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಸ್ವಸ್ತಿಯಸ್ತು ಅಶೇಷಸನ್ಮಂಗಲಾನಿ ಸಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಡುಪರೆ ಧರ್ಮಾನ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಭಾರತೆ ಭಗವದ್ಗೀತಾಯಾಮದ್ಯಕಥಾಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ ಹರಿಃ ಓಂ ಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮಗೆಲ್ಲರಿಗೂ ಮಾಡುವಂತಹ ಉಪದೇಶ ಗೀತೆ. ಗೀತೆಯ 14ನೆಯ ಅಧ್ಯಾಯದ ಕೊನೆ ಘಟ್ಟದಲ್ಲಿ ನಾವಿದ್ದೇವೆ. ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ 3 ಗುಣಗಳು ಹೇಗೆ ಬಂಧನವನ್ನು ಮಾಡುತ್ತವೆ, ಆ ಬಂಧನಕ್ಕೆ ಒಳಗಾದ ವ್ಯಕ್ತಿ ಸತ್ವಾದಿ ಗುಣಗಳ ಉದ್ರೇಕವಾದಾಗ ಅವನಲ್ಲಿ ಕಾಣಿಸುವಂತಹ ಲಕ್ಷಣಗಳೇನು, ಆಯಾ ಗುಣೋನ್ನಾಹವಾದಾಗ ಮೃತರಾದವರ ಗತಿಯೇನು ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಕೃಷ್ಣ ಪರಮಾತ್ಮ ವಿವರವಾಗಿ ತಿಳಿಸಿಕೊಟ್ಟಿದ್ದಾನೆ. ಇದಾದ ನಂತರ ಬಂಧವನ್ನು ನಾನು ತಿಳಿದುಕೊಂಡಿದ್ದೇನೆ, ಬಂಧ ಅಂದರೆ ಏನು ಎನ್ನುವುದು ಗೊತ್ತಾಗಿದೆ. ಇನ್ನು ಮುಂದೆ ಈ ಬಂಧವನ್ನು ದಾಟುವುದು ಹೇಗೆ? ಅರ್ಜುನ 3 ಪ್ರಶ್ನೆಗಳನ್ನು ಮಾಡ್ತಾನೆ. ಕೈರ್ಲಿಂಗೈ ಸ್ತ್ರೀಂ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂಚೈತಾನ್ ತ್ರೀಂ ಗುಣಾನ್ ಅತಿವರ್ತತೆ. ಈ ಗುಣಗಳನ್ನು ಮೀರಿದ ವ್ಯಕ್ತಿ, ಸತ್ವಾದಿ ಗುಣಗಳ ಬಂಧನವನ್ನು ಬಿಡಿಸಿಕೊಂಡಿರುವಂತಹ ವ್ಯಕ್ತಿ ಹೇಗಿರ್ತಾನೆ, ಅವನ ಲಕ್ಷಣಗಳೇನು, ಅವನು ಮಾಡುವ ಆಚರಣೆ ಏನು, ಮತ್ತೆ ಈ 3 ಗುಣಗಳನ್ನು ದಾಟುವುದು ಹೇಗೆ? ಈ 3 ಪ್ರಶ್ನೆಗಳನ್ನು ಕೃಷ್ಣ ಪರಮಾತ್ಮನ ಮುಂದೆ ಅರ್ಜುನ ಇಡ್ತಾನೆ. ಇದಕ್ಕಿಂತ ಮುಂಚೆ ಈ 3 ಗುಣಗಳ ಬಗ್ಗೆ, ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ ಗುಣಗಳ ಬಗ್ಗೆ
ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ 4ನೇ ಅಧ್ಯಾಯದಲ್ಲಿ ಮೋಕ್ಷದ ನಿರೂಪಣೆ ಬರುತ್ತೆ. ಮೋಕ್ಷ ಹೇಗಿರುತ್ತೆ, ಮೋಕ್ಷ ಅಂದರೆ ಏನು, ಈ ನಿರೂಪಣೆ ಮಾಡುವಂತಹ ಪ್ರಸಂಗದಲ್ಲಿ ಆಚಾರ್ಯರು ಮೋಕ್ಷದ ಬಗ್ಗೆ ಹಲವಾರು ವ್ಯಕ್ತಿಗಳು, ಬೇರೆ ಬೇರೆ ಮತದವರು ಮಾಡುವಂತಹ ನಿರೂಪಣೆ ಹೇಗಿದೆ, ನಮಗೂ ಅವರು ಡಿಫರೆನ್ಸ್ ಏನು, ಅವರು ಮೋಕ್ಷ ಅಂದರೆ ಏನು ಹೇಳ್ತಾರೆ, ನಾವೇನು ಹೇಳ್ತೇವೆ, ಅವರು ಯಾಕೆ ಹಾಗೆ ಹೇಳ್ತಾರೆ, ಇದೆಲ್ಲವನ್ನು ನಿರೂಪಣೆ ಮಾಡ್ತಾ ಬರುವಾಗ ಈ 3 ಗುಣಗಳ ಲಕ್ಷಣಗಳನ್ನು ತಿಳಿಸ್ತಾರೆ. ತತ್ರ ಮೋಕ್ಷ ಸ್ವರೂಪಂದು ವದಂತಿ ಪ್ರತಿಭಾಶ್ರಯಾತ್ ನಾನಾ ವದಂತಿ ಪುಂಸಾಂಹಿ ಮತಯೋ ಗುಣಭೇದತಃ. ಯಾಕೆ ಹಾಗೆ ಹೇಳ್ತಾರೆ ಅವರು? ಉಳಿದವರೆಲ್ಲ ಮೋಕ್ಷದ ಸ್ವರೂಪವನ್ನು ಬೇರೆ ಬೇರೆ ತರಹ ನಿರೂಪಣೆ ಮಾಡ್ತಾರೆ. ಯಾಕೆ ಅಂತಂದರೆ ಅವರಲ್ಲಿ ಗುಣಗಳ ವ್ಯತ್ಯಾಸದಿಂದ, ಸತ್ವಗುಣ, ರಜೋಗುಣ, ತಮೋಗುಣಗಳ ವ್ಯತ್ಯಾಸದಿಂದ ಅವರು ಹಾಗೆ ನಿರೂಪಣೆ ಮಾಡ್ತಾರೆ. ಆ ಲಕ್ಷಣಗಳೇನು? ಆ 3 ಗುಣಗಳ ಲಕ್ಷಣಗಳನ್ನು ತಿಳಿಸ್ತಾರೆ ಶ್ರೀಮದಾಚಾರ್ಯರು. ತಮಸೈವ ಅನ್ಯಥಾಗತಿ, ತಮೋ ಗುಣದಿಂದ ಅನ್ಯಥಾಗತಿ ಅಧೋಗತಿಯಾಗತ್ತೆ. ರಜಸ ಮಿಶ್ರಬುದ್ಧಿತ್ವಂ ಸತ್ವೇನೈವ ಯಥಾಮತಿ. ಅಲ್ಲಿ ಈ ಶ್ರೀಮದಾಚಾರ್ಯರ ಮಾತಿಗೆ ಟೀಕಾಕೃತ್ಪಾದರು ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಯಾದವಾರ್ಯರು 2 ಗುಣಗಳ ಲಕ್ಷಣಗಳನ್ನು ತಿಳಿಸ್ತಾರೆ. ಸತ್ವಗುಣ ಹಿಂದೆಲ್ಲ ಇದರ ನಿರೂಪಣೆ ಬಂದಿದೆ ವಿಸ್ತಾರವಾಗಿ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ತಿಳಿದುಕೊಳ್ಬೇಕು ಅಂತಂದರೆ, ಸತ್ವಗುಣ ಇದರ ಕಾರ್ಯ ಏನು? ಆಭಾಸಾನಾಂ ದೋಷಾನ್ ಪ್ರಕಾಶ್ಯ ತತ್ರ ಚೇತಃ ಪ್ರವೃತ್ತಿಂ ಪ್ರತಿಬದ್ಧ ಪ್ರಮಾಣೈಃ ಯಥಾಜ್ಞಾನಮೇವ ಉತ್ಪಾದಯತಿ. ಏನಿದರರ್ಥ? ಸಮುದ್ರದ ದಂಡೆಗೆ ಹೋಗ್ತಾ ಇರ್ತೇವೆ, ದೂರದಲ್ಲಿ ಹೊಳೆಯುವಂತಹ ಒಂದು ಪದಾರ್ಥ ಕಾಣಿಸುತ್ತೆ. ಆ ಪದಾರ್ಥವನ್ನು ನೋಡಿ ನಾವೇನು ಅನ್ಕೊಳ್ತೇವೆ, ಇದು ಬೆಳ್ಳಿ ಥರ ಕಾಣಿಸ್ತಾ ಇದೆ, ಇದು ಬೆಳ್ಳಿ ಇರಬಹುದು ಅಂತ ಅನ್ಕೊಳ್ತೇವೆ. ಅದು ನೋಡಿದ್ರೆ ಕಪ್ಪೆ ಚಿಪ್ಪು, ಶಂಖದ ಚಿಪ್ಪುಗಳಿರುತ್ತಲ್ಲ, ಅದು ದೂರದಿಂದ ಚಕಚಕ ಅಂತ ಹೊಡೆದಾಗ ಅದನ್ನು ನೋಡಿ ನಾವು ಬೆಳ್ಳಿ ಎಂದು ತಿಳ್ಕೊಳ್ತೇವೆ. ಸತ್ವಗುಣ ಒಳಗೆ ಏನು ಮಾಡುತ್ತೆ? ಅದು ಬೆಳ್ಳಿ ಅಲ್ಲ, ಬೆಳ್ಳಿ ಥರ ಕಾಣಿಸ್ತಾ ಇದೆ, ಅದು ಬೆಳ್ಳಿ ಅಲ್ಲ, ಅದು ಕಪ್ಪೆ ಚಿಪ್ಪು ಎನ್ನುವುದಾಗಿ ಸತ್ವಗುಣ ಒಳಗೆ ಜಾಗೃತವಾದಾಗ ಈ ಜ್ಞಾನ ಬರುತ್ತೆ. ಅಂದರೆ ಯಥಾರ್ಥ ಜ್ಞಾನ, ಅಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳೋದು. ನಾವು ಅಡ್ಡ ಹಾದಿ ಇಳಿದಾಗ, ಬೇರೆ ಮಾರ್ಗಕ್ಕೆ ಹೋಗುವಾಗ, ಸನ್ಮಾರ್ಗದಿಂದ ದುರ್ಮಾರ್ಗಕ್ಕೆ ಹೋಗುವಾಗ ನಮ್ಮ ನಡತೆ, ನಮ್ಮ ಶೀಲ ಇದು ಕೆಟ್ಟದಾಗಿ ಪರಿಣಾಮವಾಗ್ತಿರುವಾಗ ಸತ್ವಗುಣ ಉದ್ರೇಕವಾಗಿ ಏನು ಹೇಳುತ್ತೆ? ನೀನು ಹೋಗುವ ಮಾರ್ಗ ಇದು ಸರಿಯಾದ ಮಾರ್ಗವಲ್ಲ, ಇದು ಕೆಟ್ಟ ಹಾದಿ, ಈ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿವೆ ಅಂತ ಎಚ್ಚರ ಕೊಡುತ್ತೆ. ಇದು ಸತ್ವಗುಣ. ರಜೋಗುಣ ಏನು ಮಾಡುತ್ತೆ? ದೂರದ ಒಂದು ಕಂಬವನ್ನು ನೋಡ್ತೇವೆ, ಈ ಕಂಬವನ್ನು ಒಂದು ಮೋಟು ಮರ, ಅದಕ್ಕೆ ಕೊಂಬೆಗಳು ಹೀಗೆ ಬಂದಿದೆ. ದೂರದಿಂದ ನೋಡಿದಾಗ ಅದು ಒಂದು ಮನುಷ್ಯನ ಆಕಾರದಲ್ಲಿ ಕೈ ಕಾಲು ಈ ತರಹ ಕಾಣಿಸ್ತಾ ಇದೆ. ನಾವು ಇಲ್ಲಿದ್ದೇವೆ, ಅದು ಅಲ್ಲಿದೆ. ನಮಗೇನು ಜ್ಞಾನ ಬರುತ್ತೆ? ಇಲ್ಲಿ ರಜೋಗುಣ ಕೆಲಸ ಮಾಡುತ್ತೆ. ದೂರದಲ್ಲಿರುವಂತಹ ಪದಾರ್ಥ ಇದು ಮನುಷ್ಯನೂ ಆಗಿರಬಹುದು ಅಥವಾ ಸ್ತಂಭನೂ ಆಗಿರಬಹುದು. ಈ ರೀತಿಯಾಗಿ ಸಂಶಯವನ್ನು ಹುಟ್ಟಿಸುವಂತಹ ಕೆಲಸ ರಜೋಗುಣ. ತಮೋಗುಣದ್ದು ಇದು ವಿಪರೀತ ಜ್ಞಾನವೇ ಹುಟ್ಟಿಸುವುದು. ಆವ ದೂರದ ಪದಾರ್ಥವನ್ನು ನೋಡಿದಾಗ ಸಮುದ್ರದ ದಂಡೆಗೆ ಇದು ಬೆಳ್ಳಿನೇ, ನಾನು ಹೋಗಿ ತಗೊಳ್ತೇನೆ, ಇದರಿಂದ ಆಭರಣಗಳನ್ನು ಮಾಡಿಸಿಕೊಳ್ತೇನೆ ಎನ್ನುವಂತಹ ಅನ್ಯಥಾ ಜ್ಞಾನವನ್ನು, ವಿಪರೀತ ಜ್ಞಾನವನ್ನು ತಿಳಿಸಿಕೊಡುವುದು ಅದು ತಮೋಗುಣ. ಈ ರೀತಿಯಾಗಿ ಸ್ಪಷ್ಟವಾದ ವಿವರಣೆಯನ್ನು ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವಾದಂತಹ
ಯಾದವಾರಿಯರು ತಮ್ಮ ಯಾದಪತ್ಯ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅಂತಹ 3 ಗುಣಗಳನ್ನು ದಾಟಿದಂತಹ ವ್ಯಕ್ತಿ ಹೇಗಿರ್ತಾನೆ ಅನ್ನುವುದನ್ನು ಅರ್ಜುನ ಕೇಳಿದಾಗ ಅದನ್ನು ತಿಳಿಸ್ತಾನೆ ಕೃಷ್ಣ ಪರಮಾತ್ಮ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಪ್ರಕಾಶ, ಪ್ರವೃತ್ತಿ, ಮೋಹ, ಈ 3 ಯಾವುದರ ಲಕ್ಷಣಗಳು? ಪ್ರಕಾಶ ನಾವು ಮೊನ್ನೆ ತಿಳಿದ ಹಾಗೆ ಸತ್ವಗುಣದ ಲಕ್ಷಣ, ಸತ್ವಗುಣದಿಂದ ಆಗುವಂತಹ ಕಾರ್ಯ. ಪ್ರಕಾಶ ಅಂತಂದರೆ ಮತ್ತಿನ್ನೊಮ್ಮೆ ಪಕ್ಷಿ ನೋಟ, ಸಿಂಹಾವಲೋಕನ ನ್ಯಾಯ ಅಂತಂತಾರೆ. ಸಿಂಹ ಒಂದು ಪ್ರಾಣಿಯನ್ನು ಸಂಹಾರ ಮಾಡಿ ಮುಂದೆ ಹೋಗುತ್ತೆ, ಹೋಗಿ ಮತ್ತೊಮ್ಮೆ ಹಿಂದೆ ತಿರುಗಿ ನೋಡೋದು. ಆ ತರಹ ಮೊನ್ನೆಲ್ಲ ವಿವರಣೆ ಆಗಿದೆ. ಆದರೂ ಮತ್ತೊಮ್ಮೆ ನೋಡೋದಾದರೆ ನಾವು ಅಧ್ಯಯನ ಮಾಡುವಾಗ, ಯಾವುದಾದ್ರೂ ಒಂದು ವಿಷಯವನ್ನು ಗಮನ ಕೊಟ್ಟು ನೋಡುವಾಗ ನಮಗೆ ಗೊತ್ತಾಗದೇ ಇರುವಂತಹ ವಿಷಯದ ಜ್ಞಾನ ಆಯಿತು ಅಂತಂದರೆ ಅದೇನು ಪ್ರಕಾಶ, ಜ್ಞಾನ, ವಿಸ್ಡಮ್ ಅಂತೇವಲ್ಲ, ಅದು ಸತ್ವಗುಣದ ಕಾರ್ಯ. ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ಇದು ಸಿಗಲಿಕ್ಕೆ ಸಾಧ್ಯ. ಯಸ್ಯ ದೇವೇ ಪರ ಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾರ್ಥ್ಯರ್ಥಾಃ ಪ್ರಕಾಶಂತೆ ಮಹಾತ್ಮ. ಗುರುಗಳ ಅನುಗ್ರಹದಿಂದ ನಮಗೆ ಗೊತ್ತಾಗದೇ ಇರುವಂತಹ ವಿಷಯ ಅಕಥಿತಾಃ ಅಪಿ ಅರ್ಥಾಃ ಪ್ರಕಾಶಂತೆ. ಇದು ಸತ್ವಗುಣದ ಕಾರ್ಯ ಪ್ರಕಾಶ. ಲೋಹ ಇತ್ಯಾದಿಗಳೇನಿದೆ ಅದು ರಜೋಗುಣದ ಕಾರ್ಯ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೆ, ಪರೋಪಕಾರವನ್ನು ಮಾಡಬೇಕು, ನಾನಾ ಜನರ ಶುಶ್ರೂಷೆಯನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು, ಹಿರಿಯರ ವೃದ್ಧರ ಸೇವೆಯನ್ನು ಮಾಡಬೇಕು. ಸೇವೆಯನ್ನು ಮಾಡ್ತೇವೆ, ಇದು ಸತ್ವಗುಣದ ಕಾರ್ಯ. ಸೇವೆ ಮಾಡಿದ್ದನ್ನು ನಾನು ಪಬ್ಲಿಷ್ ಮಾಡಿಕೊಳ್ಬೇಕು. ಪಬ್ಲಿಸಿಟಿ, ಪಾಪ್ಯುಲಾರಿಟಿ ಏನಿದೆ, ನಾನು ಲಯನ್ಸ್ ಕ್ಲಬ್ ಮೂಲಕವಾಗಿ ಇಷ್ಟು ಸೇವೆಯನ್ನು ಮಾಡಿದ್ದೇನೆ, ಇದನ್ನು ನಾನು ಪೇಪರಲ್ಲಿ ಹಾಕಿಸ್ತೇನೆ, ಇದೇನಿದೆ, ಇದು ರಜೋಗುಣದ ಕಾರ್ಯ. ಯಾವ ಪೇಪರಲ್ಲಿ ಹಾಕಲಿಕ್ಕೆ ಹೇಳಿದೆ, ಫ್ರಂಟ್ ಪೇಜಲ್ಲಿ ಅವರು ಹಾಕಲಿಲ್ಲ, ಲಾಸ್ಟ್ ಪೇಜಲ್ಲೂ ಎಲ್ಲೋ ಕೊನೆಯ ಕಾಲದಲ್ಲಿ ಹಾಕಿದ್ದಾರೆ ಅಂತ ಅವನನ್ನು ಏನು ಬೈತೇವೆ, ಇದು ತಮೋಗುಣದ ಕಾರ್ಯ. ಈ ತರಹ ಸತ್ವದಿಂದ, ರಜೋಗುಣದಿಂದ, ತಮೋಗುಣದಿಂದ ಆಗುವಂತಹ 3 ಕಾರ್ಯಗಳು ಪ್ರಕಾಶ, ಪ್ರವೃತ್ತಿ ಹಾಗೂ ಮೋಹ, ಇವುಗಳನ್ನು ಆ ಗುಣಗಳಿಂದ ಅತೀತನಾದಂತಹ ವ್ಯಕ್ತಿ ಇವತ್ತು ಬಯಸೋದಿಲ್ಲ. ಇಲ್ಲಿ 2 ವಿಭಾಗ ಇದೆ ಅಂತ ಹೇಳ್ತಾರೆ. ಈ 3 ಗುಣಗಳಲ್ಲಿ ಸ್ಥೂಲ ಗುಣಗಳು, ಸೂಕ್ಷ್ಮ ಗುಣಗಳು. ಸ್ಥೂಲ ಗುಣಗಳು ಅಂತಂದರೆ ಸ್ಥೂಲ ಸತ್ವ, ಸ್ಥೂಲ ರಜಸ್ಸು, ಸ್ಥೂಲ ತಮಸ್ಸು. ಈ 3 ಗುಣಗಳಿಂದ ಪ್ರಕಾಶ, ಪ್ರವೃತ್ತಿ, ಮೋಹ ಆಗತ್ತೆ. ಯಾವುದೋ ಲೌಕಿಕ ವಿದ್ಯೆ, ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಓದ್ತೇವೆ, ಅದರಿಂದ ಜ್ಞಾನ ಆಯಿತು, ಇದು ಪ್ರಕಾಶವೇ. ಆದರೆ ಇದು ಸ್ಥೂಲವಾದ ಸತ್ವಗುಣದಿಂದ ಆಗುವ ಪ್ರಕಾಶ. ಯಾವುದೋ ಒಂದು ಕರ್ಮವನ್ನು ಮಾಡ್ತೇವೆ, ಸಕಾಮ ಕರ್ಮವನ್ನೇ ಮಾಡ್ತೇವೆ, ಇದು ರಜೋಗುಣದಿಂದ ಆಗುತ್ತೆ, ಆದರೆ ಸ್ಥೂಲ ರಜೋಗುಣದಿಂದ ಆಗುತ್ತೆ. ಹೀಗೆ ಮೋಹ. ಇನ್ನು ಸೂಕ್ಷ್ಮವಾದಂತಹ ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳಿಂದ ಈ ಪ್ರಕಾಶ, ಪ್ರವೃತ್ತಿ, ಮೋಹಗಳಾಗತ್ತೆ. ಇದು ಭಗವದ್ ವಿಷಯಕವಾಗಿ ಆಗುತ್ತೆ. ಪರಮಾತ್ಮನ ವಿಷಯಕವಾದಂತಹ ಜ್ಞಾನ, ಪ್ರಕಾಶ ನನಗೆ ಬಂದು ಇದು ಸೂಕ್ಷ್ಮ ಸತ್ವಗುಣದ ಕಾರ್ಯ. ಸಕಾಮ ಕರ್ಮಗಳೇ ಆದರೂ ಪರಮಾತ್ಮನ ಪೂಜಾರೂಪವಾಗಿ ಏನು ಕರ್ಮಗಳನ್ನು ಮಾಡ್ತೇವೆ, ಇದು ಸೂಕ್ಷ್ಮವಾದಂತಹ ರಜೋಗುಣದ ಕಾರ್ಯ. ಮೋಹ ಅನವಧಾನದಿಂದ, ಪ್ರಮಾದದಿಂದ ಏನಾದರೂ ಕಾರ್ಯ ಮಾಡಿದರೂ, ಭಗವದ್ ವಿಷಯಕವಾದ ಕಾರ್ಯವನ್ನು ಮಾಡಿದರೂ ಸೂಕ್ಷ್ಮವಾದ ತಮೋಗುಣದ ಕಾರ್ಯ. ಈ ರೀತಿಯಾಗಿ 2 ವಿಭಾಗವನ್ನು ಮಾಡ್ತಾರೆ. ಇಷ್ಟಿಯಾಗಿ ವಿವರವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಜುನ ಏನು ಕೇಳ? 3 ಪ್ರಶ್ನೆಗಳು ಬಂತು. 3 ಪ್ರಶ್ನೆಗಳನ್ನು ಕೇಳುವಾಗ ಕಿಮಾಚಾರ ಕಥಂ ಚೈತಾನ್
ಸ್ತ್ರೀಂ ಗುಣಾನತಿ ವರ್ತದೆ ಕೈರ್ಲಿಂಗೈ ಸ್ತ್ರೀಂ ಗುಣಾನೇತ ಅತೀತೋ ಭವತಿ ಪ್ರಭೋ ಅಂತ ಸಂಬೋಧನೆ ಮಾಡ್ತಾರೆ. ನನಗೆ 3 ಪ್ರಶ್ನೆಗಳು ಬಂದಿದೆ. ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಾಮರ್ಥ್ಯ ನಿನಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಎನ್ನುವುದಾಗಿ ಸಂಬೋಧನೆ ಮಾಡ್ತಾನೆ ಪ್ರಭೋ ಎನ್ನುವುದಾಗಿ. ಪ್ರಭು ಅಂತಂದ್ರೆ ಸಮರ್ಥ. ನಾನು ಸಮರ್ಥನಾದ್ದರಿಂದ ಇಷ್ಟು ವಿವರವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಈ 2 ಪ್ರಭೇದಗಳನ್ನು ತಿಳಿದ್ವಿ. ಸ್ಥೂಲವಾದಂತಹ ಗುಣಗಳ ಕಾರ್ಯಗಳು, ಸೂಕ್ಷ್ಮವಾದ ಗುಣಗಳ ಕಾರ್ಯಗಳು. ಇವುಗಳಲ್ಲಿ ಗುಣಾತೀತನಾದಂತಹ ವ್ಯಕ್ತಿ ಯಾವುದನ್ನೂ ಬಯಸುವುದಿಲ್ಲ. ನ ದ್ವೇಷ್ಟಿ, ಯಾವುದನ್ನು ದ್ವೇಷ ಮಾಡುವುದಿಲ್ಲ. ನ ಕಾಂಕ್ಷತಿ, ಯಾವುದನ್ನು ಬೇಕು ಅಂತ ಬಯಸುವುದಿಲ್ಲ. ಯಾವುಗಳಲ್ಲಿ ಸ್ಥೂಲವಾದಂತಹ ಅಂದರೆ ಲೌಕಿಕವಾದ ಪ್ರಕಾಶ ಪ್ರವೃತ್ತಿ ಮೋಹಗಳು ಅಂತೇನಿವೆ, ಇವುಗಳನ್ನು ಬೇಕು ಅಂತ ಬಯಸೋದು ಇಲ್ಲ, ಬೇಡ ಅಂತ ಹೇಳಿ ದ್ವೇಷವೂ ಮಾಡುವುದು. ನ್ಯೂಟ್ರಲ್. ಈ ಸ್ಥಿತಿಯಲ್ಲಿ ಗುಣಾತೀತನಾದಂತಹ ವ್ಯಕ್ತಿ ಇರ್ತಾನೆ. ಹಾಗಾದರೆ ಸೂಕ್ಷ್ಮವಾದಂತಹ ಈ ಗುಣತ್ರಯದಿಂದ ಉಂಟಾದ ಪ್ರಕಾಶ ಪ್ರವೃತ್ತಿ ಮೋಹಗಳೇನಿದೆ ಇವುಗಳನ್ನು ಬಯಸುವುದಿಲ್ವ? ಹಾಗಾದರೆ ಇಲ್ಲ, ಅದನ್ನು ಬಯಸ್ತಾನೆ. ಯಾಕಂದ್ರೆ ಭಗವದ್ ವಿಷಯಕವಾದಂತಹ ಪ್ರಕಾಶ ಪ್ರವೃತ್ತಿಗಳು. ಆದ್ದರಿಂದ ಅದನ್ನು ಬೇಕು ಅಂತ ಬಯಸ್ತಾನೆ ಈ ವ್ಯಕ್ತಿ. ಆದರೆ ಅಲ್ಲಿ ಒಂದನ್ನು ಮಾತ್ರ, ಮೋಹವನ್ನು ಮಾತ್ರ ಪರಿತ್ಯಾಗ ಮಾಡ್ತಾನೆ. ಇದು ಅವನ ಲಕ್ಷಣ. ಗುಣಾತೀತನಾದಂತಹ ವ್ಯಕ್ತಿ ಈ ತರಹ ಇರುತ್ತಾನೆ ಎನ್ನುವುದಾಗಿ ಕೃಷ್ಣ ಪರಮಾತ್ಮ ತಿಳಿಸಿ, ಇನ್ನೊಂದು ಪ್ರಶ್ನೆ ಇತ್ತು, ಅವನ ಆಚಾರ ಏನು, ಏನನ್ನು ಆಚರಣೆ ಮಾಡ್ತಾ ಇರ್ತಾನೆ, ಅವನ ನಡೆ ಹೇಗಿರುತ್ತೆ ಅಂತ ಕೇಳಿದಾಗ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ. ಉದಾಸೀನವದಾಸೀನಃ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋಗತಿಷ್ಠತಿ ನೇಂಗತೆ. ಸತ್ವ, ಅದರಿಂದಾಗುವ ಪ್ರಕಾಶ, ರಜಸ್ಸು, ಅದರಿಂದಾಗುವ ಪ್ರವೃತ್ತಿ ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಮನುಷ್ಯರಿಗೆ ಇರುವಂತಹ ಡಿಸ್ಕ್ವಾಲಿಫಿಕೇಶನ್ಸ್ ಅವೆಲ್ಲ, ಲೋಭ, ಸಕಾಮ ಕರ್ಮಗಳಲ್ಲೇ ಪ್ರವೃತ್ತಿ, ಇದೆಲ್ಲವೂ ಕೂಡ ರಜೋಗುಣದಿಂದ ಆಗುವಂಥದ್ದು. ಇದೆಲ್ಲವನ್ನೂ ದಾಟಿದ ವ್ಯಕ್ತಿಯ ಆಚರಣೆ ಹೇಗಿರುತ್ತೆ ಗೊತ್ತೇನು? ಉದಾಸೀನವದಾಸೀನ, ಪೂರ್ತಿ ಉದಾಸೀನನಾಗಿ ಯಾವ ಕರ್ಮಗಳನ್ನು ಮಾಡದೇನೆ ಎಲ್ಲವನ್ನೂ ಪರಿತ್ಯಾಗ ಮಾಡ್ತಾನೆ ಅಂತಲ್ಲ. ಉದಾಸೀನವದಾಸೀನ, ಉದಾಸೀನನೇ ಅಲ್ಲ, ಉದಾಸೀನನಂತೆ. ಯಾಕೆ ಅಂದರೆ ಗುಣಾತೀತನಾದಂತಹ ವ್ಯಕ್ತಿ ಎಲ್ಲ ಕರ್ಮಗಳನ್ನು ಪರಿತ್ಯಾಗ ಮಾಡಲ್ಲ. ದೇವರ ಪೂಜೆ ಮಾಡ್ತಾನೆ, ಸಂಧ್ಯಾವಂದನೆ ಮಾಡ್ತಾನೆ, ಭಗವಂತನ ವಿಷಯಕವಾದಂತಹ ಪಾಠ ಪ್ರವಚನಗಳನ್ನು ಕೇಳ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಇಷ್ಟೇ ಅಲ್ಲ, ಯಾವುದನ್ನೇ ಮಾಡಿದರೂ ಪೂಜಾತ್ಮಕವಾಗಿ ಮಾಡ್ತಾನೆ. ಆದ್ದರಿಂದ ಪೂರ್ತಿ ಉದಾಸೀನನಾಗಿರ್ತಾನೆ ಅಂತ ಹೇಳಕ್ಕಾಗಲ್ಲ. ಉದಾಸೀನವದಾಸೀನ, ಉದಾಸೀನನಂತೆ ಇರ್ತಾನೆ. ವಿಷ್ಣು ಪೂಜಾತ್ಮಕವಾದಂತಹ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಇವನು ಗುಣಾತೀತನಾದಂತಹ ವ್ಯಕ್ತಿಯ ಆಚರಣೆ. ಇವೆಲ್ಲವೂ ಕೂಡ ಗುಣಾಹ ವರ್ತಂತೆ, ಪರಮಾತ್ಮನ ಅಧೀನವಾಗಿ ಎಲ್ಲ ಗುಣಗಳು ಇವೆ ಎನ್ನುವಂತಹ ಚಿಂತನೆಯನ್ನ ಮಾಡ್ತಾನೆ ಈ ವ್ಯಕ್ತಿ. ಈ ಗುಣಗಳಿಂದ ಸತ್ವಗುಣ ಇಲ್ಲ, ರಜೋಗುಣ ತಮೋ ಗುಣಗಳು ಸ್ವಲ್ಪ ಫೋರ್ಸ್ ಮಾಡುತ್ತೆ. ಏನು ಕೆಟ್ಟ ಕೆಲಸ ಮಾಡು, ಇವತ್ತು ಟಿವಿ ನೋಡು, ಮೊಬೈಲ್ ನೋಡು, ಫೇಸ್ಬುಕ್ ನೋಡ್ತಾ ಇರು, ಏನಾಗಲ್ಲ, ನಾನು ಹೇಳ್ತೇನೆ, ನಾನಿದ್ದೇನೆ, ನೋಡ್ಕೊಳ್ತೇನೆ, ಏನು ನೋಡ್ಕೊಳ್ಳೋದು, ಕೊನೆಗೆ ಇದು ಯಾವುದು ಬರಲ್ಲ. ಹೀಗೆ ಫೋರ್ಸ್ ಮಾಡಿದಾಗ ಗುಣಾತೀತನಾದಂತಹ ವ್ಯಕ್ತಿ ಯಾವುದನ್ನು ಮಾಡೋಲ್ಲ. ನೇಂಗತೆ, ಅವೈಷ್ಣವವಾದಂತಹ ಭಗವಂತನ ಪೂಜೆ ಆಗದೇ ಇರುವಂತಹ ಬೇರೆ ಕೆಲಸಗಳನ್ನು ಆ ವ್ಯಕ್ತಿ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಶುದ್ಧವಾಗಿ ವೈಷ್ಣವ ಧರ್ಮಗಳು ಅಂತ ಏನಿವೆ ಅದನ್ನು ಮಾತ್ರ ಆಚರಣೆ ಮಾಡ್ತಾ ಇರ್ತಾನೆ ಇಂತಹ ವ್ಯಕ್ತಿ. ಇದು ಗುಣಾತೀತನಾದಂತಹ ವ್ಯಕ್ತಿಯ ಆಚರಣೆ. ಅದಾದ್ಮೇಲೆ ಮತ್ತೆ ಹೇಗಿರ್ತಾನೆ? ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನ
ತುಲ್ಯ ಪ್ರಿಯ ಪ್ರಯೋಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ ಸಮದುಃಖ ಸುಖ ಎಲ್ಲವೂ ಒಂದೇ ಇವನಿಗೆ. ಈ ಮೂರು ಗುಣಗಳನ್ನು ಯಾರು ದಾಟ್ತಾರೆ, ಬಂಧನವನ್ನು ಯಾರು ದಾಟ್ತಾರೆ, ಇವನಿಗೆಲ್ಲವೂ ಒಂದೇ, ಈಕ್ವಲ್. ಇವನ ಮೆಂಟಾಲಿಟಿ ಹೇಗಿರುತ್ತೆ? ಈಕ್ವಾಲಿಟಿ. ಹೇಗೆ ಈಕ್ವಾಲಿಟಿ ಅಂತಂದ್ರೆ ಎಲ್ಲರನ್ನೂ ಒಂದೇ ತರಹ ನೋಡೋದು ಅಲ್ಲ. ತಪ್ಪು ತಿಳಿತೇವೆ ನಾವು, ಎಲ್ಲರನ್ನೂ ಒಂದೇ ತರಹ ನೋಡೋದಲ್ಲ. ಮನೆಯಲ್ಲಿ ತಂದೆ ಇರ್ತಾನೆ, ತಂದೆಗೆ ಮಗ ಇರ್ತಾನೆ, ಮಗನಿಗೆ ಹೆಂಡತಿ ಇರ್ತಾಳೆ, ಅವರ ಮಕ್ಕಳಿರ್ತಾರೆ. ಇನ್ನೂ ಚಿಕ್ಕ ಹುಡುಗ ಮಗ ಇದ್ದ ಅಂತಂದ್ರೆ ಅವನು ತಪ್ಪು ಮಾಡಿದಾಗ ಅವನನ್ನು ಹೊಡೆತಾನೆ, ಬೈತಾನೆ. ಎಲ್ಲರನ್ನೂ ಒಂದೇ ತರಹ ನೋಡಬೇಕು ಅಂತಂದ್ರೆ ಅವನ ತಂದೆಯನ್ನು ಹೊಡೆಯಕ್ಕಾಗತ್ತಾ? ಆಗೋದಿಲ್ಲ. ಹೆಂಡತಿಯನ್ನು ಹೊಡೆಯಕ್ಕಾಗತ್ತಾ? ಹೊಡೆದು ನೋಡ್ರೆ ಗೊತ್ತಾಗತ್ತೆ. ಆಮೇಲೆ ಮನೆ ಬಿಟ್ಟು ಹೋದ್ರೆ ನೀವೇ ಅಡಿಗೆ ಮಾಡ್ಕೊಳ್ಬೇಕು. ಎಲ್ಲರನ್ನೂ ಒಂದೇ ತರಹ ನೋಡ್ಲಿಕ್ಕೆ ಆಗೋದಿಲ್ಲ. ಡಾಕ್ಟರ್ ಇರ್ತಾನೆ, ಡಾಕ್ಟರ್ ಆಪರೇಷನ್ಗೆ ಬಂದಾಗ ಆ ಪೇಷಂಟ್ನ ಹೊಟ್ಟೆಯಲ್ಲಿ ಚಾಕು ಹಾಕ್ತಾನೆ. ಅವನು ಚಾಕು ಹಾಕಿದ್ದಕ್ಕೆ 2 ಲಕ್ಷ ಕೊಡ್ತೇವೆ. ಹೊರಗಿನ ವ್ಯಕ್ತಿಗಳು ಯಾರಾದರೂ ಚಾಕು ಹಾಕಿದ್ರೆ ಕೇಸ್ ಆಗತ್ತೆ, ಕೋರ್ಟ್ ಕೇಸ್ ಆಗತ್ತೆ. ಏನು ಡಿಫ್ರೆನ್ಸ್ ಇದು? ಅವನು ಚಾಕು ಹಾಕಿದ್ದು ಸಾಯಿಸಕ್ಕೆ, ಡಾಕ್ಟರ್ ಚಾಕು ಹಾಕಿದ್ದು ಬದುಕಿಸಿದ್ದು. ಎಲ್ಲರನ್ನೂ ಒಂದೇ ತರಹ ನೋಡಬೇಕು. ಹೇಗೆ ಸಾಧ್ಯ ಎಲ್ಲರನ್ನೂ ಒಂದೇ ತರಹ ನೋಡಲಿಕ್ಕೆ? ಆಗೋದೇ ಇಲ್ಲ. ಆದ್ದರಿಂದ ಸಮದುಃಖ ಸುಖ ಅಂತಂದ್ರೆ ಎಲ್ಲವನ್ನೂ ಒಂದೇ ತರಹ ನೋಡಬೇಕು ಅಂತ ಸರ್ವಥಾ ಅರ್ಥ ಅಲ್ಲ. ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಇಸ್ ದ ಈಕ್ವಾಲಿಟಿ. ಯಾರು ಅನ್ಈಕ್ವಲ್ ಆಗಿರ್ತಾರೆ, ಯಾರು ಯಾರು ಯಾವ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅವರನ್ನ ಹಾಗೆ ನೋಡುವುದೇನಿದೆ ಅದೇ ಈಕ್ವಾಲಿಟಿ ಅಂತಂದ್ರೆ. ಇದನ್ನು ತಿಳ್ಕೊಳ್ಬೇಕು ನಾವು. ಆದ್ದರಿಂದ ಸುಖವನ್ನು ದುಃಖವನ್ನು ಒಂದೇ ತರಹ ನೋಡ್ತಾನೆ ಅಂದ್ರೆ ಏನು ಅಂದ್ರೆ, ದುಃಖ ಇದನ್ನ ಹೇಯ, ಇದು ತ್ಯಾಜ್ಯ, ಇದು ನನಗೆ ಬರಬಾರದು ಅಂತ ಹೇಗೆ ಬಯಸ್ತಾನೆ, ಹಾಗೆ ಸುಖವನ್ನು ನೋಡ್ತಾನೆ. ಸುಖ ಬಂತ, ನನಗೇನು ಸುಖ ಬೇಡಪ್ಪ, ದುಃಖವೂ ಬೇಡ, ಸುಖವೂ ಬೇಡ. ಸಮಲೋಷ್ಟಾಶ್ಮ ಕಾಂಚನ. ಕಾಂಚನ ಬಂತು. ಕಾಂಚನ ಅಂದ್ರೆ ಬಂಗಾರ. ಕಾಂಚನವನ್ನು ಹೇಗೆ ನೋಡ್ತಾನೆ ಈ ವ್ಯಕ್ತಿ? ಸಮಲೋಷ್ಟಾಶ್ಮ ಕಾಂಚನ. ಲೋಷ್ಟ ಅಂದ್ರೆ ಮಣ್ಣಿನ ಹೆಂಟೆ, ಕಲ್ಲು ಮಣ್ಣನ್ನು ನೋಡಿದ ಹಾಗೆ ನೋಡ್ತಾನೆ. ಕಾಂಚನ ಬೇಕು, ಕಲ್ಲು ಮಣ್ಣು ಬೇಡ, ಇದೆಲ್ಲವೂ ನಮಗೆ. ಆದರೆ ಗುಣಾತೀತನಾದಂತಹ ವ್ಯಕ್ತಿಗೆ ಕಲ್ಲು ಮಣ್ಣು ಬೇಡ, ಕಾಂಚನವೂ ಬೇಡ. ಈ ಸ್ಥಿತಿಯಲ್ಲಿ ಅವನಿರ್ತಾನೆ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿಯೂ ಪಾಂಡುರಂಗ. ಈ ಅವಸ್ಥೆಯನ್ನ ಆ ವ್ಯಕ್ತಿ ಮುಟ್ಟಿಲ್ಲ. ತುಲ್ಯ ಪ್ರಿಯ ಪ್ರಯೋಧೀರ ತುಲ್ಯನಿಂದ ಆತ್ಮ ಸಂಸ್ಕೃತಿ. ಸ್ತುತಿ ನಿಂದೆ ಎರಡನ್ನೂ ಒಂದೇ ತರಹ ನೋಡ್ತಾನೆ. ನಿಂದೆಯನ್ನು ಬೇಡ ಅಂತ ಹೇಗೆ ಅನ್ಕೊಳ್ತಾನೆ, ಹಾಗೆ ಸ್ತುತಿಯನ್ನೂ ಬೇಡ ಅಂತಾನೆ. ಈ ಅವಸ್ಥೆ. ಅಪ್ರಿಯರು ಶತ್ರುಗಳಿದ್ದಾರೆ, ಶತ್ರುಗಳು ಬೇಡ, ಮಿತ್ರರೂ ಬೇಡ. ಮಿತ್ರರು ಬೇಕು, ಹಾಗೆ ಶತ್ರುಗಳು ಇರಲಿ. ಫುಲ್ ನ್ಯೂಟ್ರಲ್ ಆಗಿ ಇರ್ತಾನೆ, ಎಲ್ಲವನ್ನು ಈಕ್ವಲ್ ಆಗಿ ನೋಡ್ತಾನೆ ಅಂತಂದ್ರೆ ಈ ಅರ್ಥ. ಧೀರ, ಇದೆಲ್ಲ ಹೇಗೆ ಸಾಧ್ಯ ಆ ವ್ಯಕ್ತಿಗೆ? ಎಲ್ಲವನ್ನೂ ಪರಿತ್ಯಾಗ ಮಾಡ್ತಾನೆ. ಬೇಕು ಅಂತೂ ಅನ್ನೋದಿಲ್ಲ, ಬೇಡ ಅಂತೂ ಅನ್ನೋದಿಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ದ, ಧೀರ, ಅವನು ಧೈರ್ಯವಂತ. ಅಥವಾ ಧೀರ ಅಂತಂದ್ರೆ ಧೀ ಅಂದ್ರೆ ಬುದ್ಧಿ. ಧಿಯಾಂ ರಮತೆ ಇತಿ ಧೀರ, ಬುದ್ಧಿಯಲ್ಲಿ ಆಸಕ್ತನಾಗಿರ್ತಾನೆ. ಯಾವಾಗಲೂ ಪರಮಾತ್ಮನ ಬುದ್ಧಿಯಲ್ಲಿ ಆಸಕ್ತನಾಗಿರ್ತಾನೆ, ಪರಮಾತ್ಮನಲ್ಲಿ ಆಸಕ್ತನಾಗಿರ್ತಾನೆ. ಆದ್ದರಿಂದ ಅವನು ಧೈರ್ಯದಿಂದ ಈ ಕಾರ್ಯವನ್ನು ಮಾಡ್ತಾನೆ. ಕೃಷ್ಣ ಈ ಗುಣತ್ರಯಗಳ ಬಗ್ಗೆ ಹೇಳ್ತೀವಿ. ಗುಣತ್ರಯಗಳನ್ನ ಪರಿತ್ಯಾಗ ಮಾಡು ಅಂತ ಹೇಳ್ತೀವಿ, ಯುದ್ಧನೂ ಮಾಡು ಅಂತ ಹೇಳ್ತೀವಿ. ಇದು ಹೇಗೆ ಸಾಧ್ಯ? ಯುದ್ಧ ಮಾಡುವುದಂದ್ರೆ ಏನು? ನನಗೆ ಬೇಕಾಗದೇ ಇದ್ದವರನ್ನ ಸಂಹಾರ ಮಾಡುವುದು. ಇದು ಯಾವುದರ ಕಾರ್ಯ? ಹಾಗಾದ್ರೆ ರಜೋಗುಣದ ಕಾರ್ಯ ಅಲ್ವಾ ಇದು?
ಗುಣತ್ರಯಗಳ ಬಗ್ಗೆ ಹೇಳ್ತಾ ಹೋದರೆ ಇದರಿಂದ ಕಳಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ನಾನು ಹೇಳಿದೆ ರಜೋಗುಣದ ಕಾರ್ಯ ಹೌದು, ಆದರೆ ಗುಣಾತೀತನಾದಂತಹ ವ್ಯಕ್ತಿ ಇವನ ಲಕ್ಷಣಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತೇನು? ನೀನು ಈ ತರಹ ಆಗಬೇಕು ಅರ್ಜುನ, ನೀನು ಗುಣಾತೀತನಾಗಬೇಕು, ಎಲ್ಲವನ್ನೂ ಭಗವತ್ ಪೂಜಾತ್ಮಕವಾಗಿ ಮಾಡಬೇಕು. ಯುದ್ಧ ಅನ್ನೋದು ಏನಿದೆ ಇದನ್ನೂ ಕೂಡ ಭಗವಂತನ ಪೂಜೆ, ಈ ಉದ್ದೇಶದಿಂದ ಮಾಡು, ಅವಾಗ ಸಾರ್ಥಕವಾಗತ್ತೆ. ಸ್ವಾಮಿ ತ್ವಂ ಗ್ರಹರೇ ತವಾನುಚರಣ ಪ್ರಾಣ ಶರೀರಂ ಗ್ರಹಂ. ನಿನಗೆ ನನ್ನ ಶರೀರವೇ ಆವಾಸ ಸ್ಥಾನ. ಕೊನೆಗೆ ಪ್ರತಿನಿತ್ಯವೂ ನಾವು ಮಲ್ಕೊಳ್ಳುವಾಗ ಈ ಅನುಸಂಧಾನವನ್ನು ಮಾಡಬೇಕು, ಎಲ್ಲವನ್ನೂ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ಸ್ವಾಮಿ ತ್ವಂ ಗ್ರಹರೇ ತವಾನುಚರಣ ಪ್ರಾಣ ಶರೀರಂ ಗ್ರಹಂ. ನನ್ನ ಪ್ರಾಣಗಳು ಯಾವಾಗಲೂ ನಿನ್ನನ್ನು ಅನುಸರಿಸ್ತಾ ಇರಬೇಕು, ನನ್ನ ದೇಹ ನಿನಗೆ ಆವಾಸ ಸ್ಥಾನವಾಗಬೇಕು. ನಾನು ಯಾವ ಯಾವ ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತೇನೆ ಅದೆಲ್ಲವೂ ನಿನ್ನ ಪೂಜಾ. ಪೂಜಾತೆ ವಿಷಯೋಪಭೋಗ ನಿದ್ರಾ ಸಮಾಧಿ ಸ್ಥಿತಿ ಅಂತಂತಾರೆ. ನಾನು ಮಲ್ಕೊಳ್ತೇನಲ್ಲ ಅದು ಸಮಾಧಿ ಸ್ಥಿತಿ ಆಗಬೇಕು. ನಾನೇನು ಸಂಚಾರ ಮಾಡ್ತೇನೆ ಅದು ನಿನ್ನ ಪ್ರದಕ್ಷಿಣೆ ಆಗಬೇಕು. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನಾನು ಏನೇನು ಮಾತನಾಡ್ತೇನೆ ಅದೆಲ್ಲವೂ ಕೂಡ ನಿನ್ನ ಸ್ತೋತ್ರ ಆಗಬೇಕು. ಸ್ತೋತ್ರಾಣಿ ಸರ್ವಾಗಿರಹ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣು ತವ ಆರಾಧನಂ ಎನ್ನುವುದಾಗಿ ಈ ಚಿಂತನೆಯನ್ನು ಮಾಡ್ತಾ ಯುದ್ಧ ಮಾಡು. ಆವಾಗ ಇದು ಸಾರ್ಥಕವಾಗುತ್ತೆ. ನಾನು ಈ ಗುಣಗಳ ಬಗ್ಗೆ ಏನು ಹೇಳಿದೆ, ಈ ಗುಣಗಳನ್ನು ದಾಟಿ ಗುಣಗಳಿಂದ ವಿಮುಕ್ತನಾಗಿ ಆ ಸತ್ವಗುಣ ರಜೋಗುಣ ತಮೋಗುಣದಿಂದ ಮೀರಿ ನನ್ನ ಅನುಗ್ರಹ ಹೀಗೆ ನೀನು ಯುದ್ಧ ಮಾಡು. ಈ ರೀತಿಯಾಗಿ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮಾನಾಪಮಾನಯೋಸ್ತುಲ್ಯ. ಇವನಿಗೆ ಅಪಮಾನವಾಗಲಿ ಸನ್ಮಾನವಾಗಲಿ ಎಲ್ಲವೂ ಒಂದೇ. ಈ ವ್ಯಕ್ತಿಗೆ ಯಾರು ಬಂಧನವನ್ನು ದಾಟ್ತಾರೆ ಅವರಿಗೆ ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಕರ್ಮಗಳನ್ನು ಬಿಟ್ಟು ನಿಂತವನು. ಈ ಮಾತು ನೋಡಿದಾಗ ನಮಗೇನು ಅರ್ಥ ಆಗತ್ತೆ? ಸರ್ವಾರಂಭ ಪರಿತ್ಯಾಗಿ, ಯಾವ ಯಾವ ಕಾರ್ಯಗಳನ್ನು ಆರಂಭ ಮಾಡಿದ್ದೇವೆ ಎಲ್ಲವನ್ನು ಪರಿತ್ಯಾಗ ಮಾಡುವುದು, ಈ ಅರ್ಥ ಆಗತ್ತೆ. ನಾವು ಇಡೀ ಭಗವದ್ಗೀತೆಯನ್ನು ನಾವು ಕೇಳಿದಾಗ ಪ್ರಾಯಶಃ 700 ಶ್ಲೋಕಗಳಿದೆ. 700 ಶ್ಲೋಕಗಳನ್ನು ಮರೆತು ಬಿಡುತ್ತೇವೆ, ಎರಡನ್ನು ಮಾತ್ರ ತಲೆಯಲ್ಲಿ ಇಟ್ಟುಕೊಳ್ತೇವೆ. ಕೃಷ್ಣ ಏನು ಹೇಳ್ದ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲವನ್ನು ಪರಿತ್ಯಾಗ ಮಾಡಪ್ಪ, ಎಲ್ಲವನ್ನು ಬಿಟ್ಬಿಡು, ನನ್ನನ್ನು ಮಾತ್ರ ಸ್ಮರಣೆ ಮಾಡು. ಕೃಷ್ಣ ಹೇಳಿದ್ದಾನಲ್ಲ, ಎಲ್ಲವನ್ನು ಪರಿತ್ಯಾಗ ಮಾಡ್ತೇನೆ. ಹಾಗಾದರೆ ಊಟವನ್ನು ಪರಿತ್ಯಾಗ ಮಾಡು. ಊಟ ಬಿಡಲ್ಲ, 2-3 ಹೊತ್ತು ಊಟವನ್ನು ಮಾಡ್ತೇವೆ, ಆದರೆ ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ, ಭಗವಂತನ ಪೂಜೆ ಇಲ್ಲ, ಆರಾಧನೆ ಇಲ್ಲ, ಹೋಮ ಇಲ್ಲ, ಹವನ ಇಲ್ಲ, ಪುರಾಣ ಇಲ್ಲ, ಪ್ರವಚನ ಇಲ್ಲ, ಪುಣ್ಯಕಥೆ ಇಲ್ಲ, ಅದು ನಡೆಯೋಲ್ಲ. ಆಮೇಲೆ ಕೃಷ್ಣ ಏನು ಹೇಳ? ಎಲ್ಲವನ್ನೂ ಪರಿತ್ಯಾಗ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯ. ಕೃಷ್ಣ ಹೇಳಿದ್ದಾನೆ, ಯಾವಾಗ ಧರ್ಮದ ಹಾನಿಯಾಗಿದೆ, ಧರ್ಮದ ನಾಶ ಯಾವಾಗ ಆಗ್ತದೆ, ಅವಾಗ ನಾನು ಅವತಾರ ಮಾಡ್ತೇನೆ ಅಂತ. ಕೃಷ್ಣ ಅವತಾರ ಮಾಡಬೇಕು ಅಂತಂದ್ರೆ ನಾವು ಅಧರ್ಮ ಮಾಡಿಲ್ಲ ಅಂತ ಹೇಳಿ, ನಾವು ಅಧರ್ಮ ಮಾಡಿದರೆ ತಾನೇ ಕೃಷ್ಣನ ಅವತಾರ ಆಗೋದು. ಈ 2 ಶ್ಲೋಕಗಳನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ತೇವೆ, ಧರ್ಮವನ್ನು ಕೈ ಬಿಡ್ತೇವೆ. ಹಾಗಲ್ಲ. ಸರ್ವಾರಂಭ ಪರಿತ್ಯಾಗಿ ಅಂತಂದ್ರೆ ಕಾಮ್ಯ ಕರ್ಮಗಳನ್ನು ಬಿಡ್ತಾನೆ, ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ ಆ ವ್ಯಕ್ತಿ. ಕೇವಲ ವೈಷ್ಣವ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ, ಗುಣಾತೀತನಾದಂತಹ ವ್ಯಕ್ತಿ. ಸರಿ, ಅವನ ಆಚಾರ ಏನು, ಅವನ ಲಕ್ಷಣಗಳೇನು? 2 ಪ್ರಶ್ನೆಗಳಿಗೆ ಉತ್ತರ ಬಂತು. 3ನೇ ಪ್ರಶ್ನೆ, ಅವನು ಹೇಗೆ ಗುಣಾತೀತನಾಗಿದ್ದಾನೆ ಆ ವ್ಯಕ್ತಿ, ಹಾಗೆ ನಾವೆಲ್ಲರೂ ಗುಣಾತೀತರಾಗುವುದು ಹೇಗೆ? ನಾವು ಈ ಸತ್ವಾನಿ ಬಂಧನವನ್ನು ಬಿಡಿಸಿಕೊಳ್ಳುವುದು ಹೇಗೆ?
ಅಂತಂದ್ರೆ ಅದಕ್ಕೆ ಹೇಳ್ತಾನೆ ಮಾಂಚಯೋಗ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಲಾಸ್ಟ್ ಬಟ್ ಒಂದು ಶ್ಲೋಕ ಇದೆ, ಇನ್ನು ಒಂದು ಶ್ಲೋಕ ಇದೆ. ಈ ಮೂರು ಗುಣಗಳನ್ನ ಹೇಗೆ ದಾಟೋದು ಗೊತ್ತೇನು? ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ನನ್ನನ್ನು ಭಕ್ತಿಯಿಂದ ಧ್ಯಾನ ಮಾಡು, ಭಕ್ತಿಯಿಂದ ನನ್ನ ಸೇವೆಯನ್ನು ಮಾಡು. ನಾನೇನು ಮಾಡ್ತೇನೆ? ಈ ಗುಣಗಳಿಂದ ದಾಟಿಸ್ತೇನೆ. ಮತ್ತೆ ಡೌಟ್ ಬಂತು, ಗುಣಾತೀತನನ್ನಾಗಿ ಮಾಡ್ತೇನೆ, ಗುಣಾತೀತರಾಗ್ತೇನೆ ಅಂದರೆ ಏನರ್ಥ? ನಾವು ಗುಣ ಅನ್ಲಿಕ್ಕೆ ಏನರ್ಥ ಹೇಳಿದ್ವಿ? ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಗುಣಗಳಿಗೆ ಸತ್ವಾಭಿಮಾನಿನಿಯಾದಂತಹ ಶ್ರೀ, ರಜೋಭಿಮಾನಿನಿಯಾದಂತಹ ಭೂ, ತಮೋಭಿಮಾನಿನಿಯಾದಂತಹ ದುರ್ಗೆ. ಗುಣಗಳನ್ನು ದಾಟ್ತೇವೆ ಅಂದರೆ ಅರ್ಥ ಏನು? ಲಕ್ಷ್ಮೀದೇವಿಯ ಈ ಮೂರು ರೂಪಗಳನ್ನು ದಾಟ್ತೇವೆ ಅಂತ ಅರ್ಥ. ಹಾಗಾದ್ರೆ ಲಕ್ಷ್ಮಿಯನ್ನು ಪರಿತ್ಯಾಗ ಮಾಡ್ತೇವೆ ಅಂತ ಅರ್ಥ ಆಯ್ತಲ್ಲ? ಹಾಗಾದ್ರೆ ಅಲ್ಲ. ಗುಣಾತೀತ ಅಂತಂದ್ರೆ ಕೇವಲ ಲಕ್ಷ್ಮಿಯವರೆಗೆ ನಿಲ್ಲದೇನೆ ಅವಳನ್ನು ದಾಟಿಕೊಂಡು ಪರಮಾತ್ಮನ ಹತ್ರ ಹೋಗ್ತೇವೆ. ಅವಳನ್ನು ದಾಟಿಕೊಂಡು ಅಂತಂದ್ರೆ ಅವಳ ಹತ್ರ ನೋಡದೇನೆ ಅಂತ ಅರ್ಥ ಅಲ್ಲ, ಅವಳ ಅನುಗ್ರಹವನ್ನು ಪಡೆದು ಪರಮಾತ್ಮನ ಹತ್ರ ಹೋಗ್ತೇವೆ. ಇದು ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ದ, ಮಾಂಚಯೋಗಿ ವಿಚಾರೇಣ ಭಕ್ತಿಯೋಗೇನ ಸೇವತೆ. ನನ್ನನ್ನು ಭಕ್ತಿಯಿಂದ ಸೇವೆ ಮಾಡು. ಮಾ ಅಂದ್ರೆ ಏನರ್ಥ? ಲಕ್ಷ್ಮೀದೇವಿ ಎಂದು ಅರ್ಥ. ಮಾಂಚಯೋಗಿ ವಿಚಾರೇಣ, ನನ್ನ ಹೆಂಡತಿಯನ್ನ ಭಕ್ತಿಯಿಂದ ಸೇವೆ ಮಾಡು, ಎರಡೂ ಅರ್ಥ. ಇನ್ನೊಂದು ಎಕ್ಸ್ಟ್ರಾ ಶಬ್ದ ಇದ್ದಿಲ್ಲ ವೇದವ್ಯಾಸ ದೇವರು. ನನ್ನನ್ನು ಹಾಗೂ ಲಕ್ಷ್ಮಿಯನ್ನು ಸ್ಮರಣೆ ಮಾಡು, ನಾವಿಬ್ಬರೂ ಸೇರಿ ನಿನ್ನನ್ನ ಗುಣಗಳಿಂದ ದಾಟಿಸ್ತೇವೆ ಅಂತನ್ನುವುದನ್ನು ಹೇಳುವುದಕ್ಕಾಗಿ ವೇದವ್ಯಾಸ ದೇವರು ಮತ್ತೊಂದು ಶಬ್ದ ಇಟ್ಟಿಲ್ಲ. ಮಾ ಅಂತಂದು ನನ್ನನ್ನು, ಮಾ ಲಕ್ಷ್ಮೀದೇವಿಯನ್ನು. ಮಾ ಅಂದ್ರೆ ಲಕ್ಷ್ಮಿ, ಅವಳ ತಾಯಿ, ಎಲ್ಲರಿಗೂ ತಾಯಿ, ಜಗಜ್ಜನನಿ ಜಗನ್ಮಾತೆಯಾದಂತಹ ಲಕ್ಷ್ಮಿಯನ್ನು ಸ್ಮರಣೆ ಮಾಡು. ಇಬ್ಬರನ್ನು ಬಿಡಬೇಡ, ನಾವು ನಿನ್ನ ತಂದೆ ತಾಯಿಗಳು. ತಾಯಿ ತನ್ನ ತೋಳುಗಳಲ್ಲಿ ಮಗುವನ್ನು ಕಟ್ಟಿ ಹಾಕ್ತಾಳೆ, ಬಂಧನವನ್ನು ಮಾಡ್ತಾಳೆ. ಆ ಬಂಧನವನ್ನ ಬಿಡಿಸಬೇಕು ಅಂತಂದ್ರೂ ತಾಯಿನೇ ಬೇಕಲ್ವಾ? ಆದ್ದರಿಂದ ಮಾಂಚಯೋ ವ್ಯಭಿಚಾರೇಣ ಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡು. ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅವ್ಯಭಿಚಾರೇಣ ಸೇವತೆ ಅಂತಿದೆ. ಏನು ಅವ್ಯಭಿಚಾರೇಣ ಅಂತಂದ್ರೆ ಕೇವಲ ಪರಮಾತ್ಮನೇ ಸರ್ವೋತ್ತಮ, ಪರಮಾತ್ಮನೇ ಸೃಷ್ಟ್ಯಾದ್ಯರ್ಥಕರ್ತ, ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ, ಅವನೇ ಸರ್ವಶಬ್ದವಾಚ್ಯ, ಅವನೇ ಸರ್ವಗುಣ ಪರಿಪೂರ್ಣ ಎನ್ನುವುದಾಗಿ ಚಿಂತನೆಯನ್ನು ಮಾಡಬೇಕು. ಅಷ್ಟೇ ಹೊರತು ಒಂದೊಂದು ಸಲ ಪರಮಾತ್ಮ ಸರ್ವೋತ್ತಮ ಆಗ್ತಾನೆ, ಒಂದೊಂದು ಸಲ ಬ್ರಹ್ಮದೇವರು ಅಥವಾ ರುದ್ರದೇವರು ಅಥವಾ ಗಣಪತಿ, ಕಂದನ್ ಕರುಣೆ, ಜಮನಿ ಗಣೇಶನ ಸಿನಿಮಾ ನೋಡ್ತೇವೆ, ರುದ್ರದೇವರನ್ನೇ ಸರ್ವೋತ್ತಮ ಆಗಿಬಿಡ್ತೇವೆ. ಅಥವಾ ವೆಟ್ರಿ ವಿನಾಯಕರು ನೋಡ್ತೇವೆ, ಗಣಪತಿಯನ್ನೇ ಸರ್ವೋತ್ತಮ ಅಂತೇವೆ. ಅಥವಾ ಸರಸ್ವತಿ ಸಮುದ್ರ ನೋಡ್ತೇವೆ, ಸರಸ್ವತಿಯನ್ನೇ ಸರ್ವೋತ್ತಮಳು ಅಂದ್ಬಿಡ್ತೇವೆ. ಈ ತರಹ ಎಲ್ಲ ಆಗುವ ಚಾನ್ಸಸ್ ಇದೆ. ಅದಕ್ಕೆ ಹೇಳಿದ ಕೃಷ್ಣ ಪರಮಾತ್ಮ ಮಾಂಚಯೋ ಅವ್ಯಭಿಚಾರೇಣ. ಜಮನಿ ಗಣೇಶನ, ಶಿವಾಜಿ ಗಣೇಶನ ತಲೆ ಕೆಡಿಸ್ಕೋಬೇಡಿ, ಕೇವಲ ಪರಮಾತ್ಮನೇ ಸರ್ವೋತ್ತಮ. ಅವರು ಹೇಳುವಂತಹ ರುದ್ರದೇವರು, ಸ್ಕಂದನೋ, ಗಣಪತಿಯೋ, ಶಕ್ತಿಯೋ, ಇವರು ಯಾರು ಸರ್ವೋತ್ತಮರಲ್ಲ, ಕೇವಲ ನಾನೇ ಸರ್ವೋತ್ತಮ, ನಿನ್ನ ತಂದೆ ಇದ್ದೇನೆ, ನಾನೇ ಸರ್ವೋತ್ತಮ. ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಕೊನೆಗೆ ಒಂದು ಶಬ್ದ ಆಡ್ತಾನೆ ಕೃಷ್ಣ ಪರಮಾತ್ಮ, ಬ್ರಹ್ಮಭೂಯಾಯ ಕಲ್ಪತೆ. ಅದ್ಭುತವಾದಂತಹ ಏನಿದರ ಅರ್ಥ? ಬ್ರಹ್ಮ ಅಂದರೆ ಏನು? ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಪರಬ್ರಹ್ಮ ಅವನು ನಾರಾಯಣ. ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮ. ನಾವು ಮೊಟ್ಟ ಮೊದಲಿಗೆ ತಿಳಿದ್ವಿ, ಬ್ರಹ್ಮ ಅಂತಂದರೆ ಚಿತ್ ಪ್ರಕೃತಿ, ಲಕ್ಷ್ಮೀದೇವಿ ಅನ್ನುವಂತಹ ಅರ್ಥ. ಇಲ್ಲಿ ಆ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಬ್ರಹ್ಮಭೂಯಾಯ ಕಲ್ಪತೆ ಅಂತಂದರೆ ಬ್ರಹ್ಮನಂತೆ ಆಗ್ತೀಯ ಅಂದರೆ ಲಕ್ಷ್ಮೀದೇವಿಯಂತೆ ಆಗ್ತೀಯ. ಅಂದರೆ ಈ ಕಲ್ಪದಲ್ಲಿ ಲಕ್ಷ್ಮೀದೇವಿ
ಇದ್ದಾಳೆ, ಮುಂದಿನ ಕಲ್ಪದಲ್ಲಿ ನಾನೇ ಲಕ್ಷ್ಮೀದೇವಿ. ಆ ತರಹ ಸರ್ವಥಾ ಅಲ್ಲ, ಲಕ್ಷ್ಮೀದೇವಿಯಂತೆ ಆಗುವುದು. ಇದರರ್ಥ ಲಕ್ಷ್ಮಿ ಯಾವ ರೀತಿಯಾಗಿ ನಾರಾಯಣನಿಗೆ ಪ್ರಿಯಳಾಗ್ತಾಳೆ ಆ ತರಹ ನೀನು ಪ್ರಿಯನಾಗ್ತೀಯ. ಇದು ಬ್ರಹ್ಮಭೂಯಾಯ ಕಲ್ಪತೆ ಇದರ ಅರ್ಥ. ಅಥವಾ ಇನ್ನೊಂದು ಅರ್ಥವನ್ನು ಜೋಡಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬ್ರಹ್ಮಭೂಯಾಯ ಅಂತಂದ್ರೆ ಬ್ರಹ್ಮಣಿ ಚಿತ್ ಪ್ರಕೃತವು, ಬ್ರಹ್ಮ ಅಂತಂದ್ರೆ ಚಿತ್ ಪ್ರಕೃತಿ ಮಹಾಲಕ್ಷ್ಮಿ. ಬ್ರಹ್ಮಭೂಯಾಯ ಕಲ್ಪತೆ ಅಂತಂದ್ರೆ ಮಹಾಲಕ್ಷ್ಮಿಯನ್ನು ನೀನು ಹೊಂತೀಯ. ಈ 3 ಗುಣಗಳಿಗೆ ನಿಯಾಮಕಳಾದಂತಹ ಲಕ್ಷ್ಮಿ ಏನಿದ್ದಾಳೆ ಆ ಲಕ್ಷ್ಮಿಯನ್ನ ನೀನು ಹೊಂದಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಅದಾದ್ಮೇಲೆ ಕೃಷ್ಣ ಪರಮಾತ್ಮನಿಗೆ ಈ ರೀತಿಯಾಗಿ ಹೇಳಿದಾಗ ಅರ್ಜುನನಿಗೆ ಮತ್ತೊಂದು ಪ್ರಶ್ನೆ ಬಂತು. ಅಲ್ಲ, ಆ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಬಾರದು ಅಂತ ಹೇಳಿ ಹಿಂದಿನ ಅಧ್ಯಾಯದಲ್ಲಿ ಕೇವಲ ಲಕ್ಷ್ಮಿ ಉಪಾಸನೆ ಮಾಡಬಾರದು. ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ, ಅವ್ಯಕ್ತ ಉಪಾಸನೆ ಇದು ದುಃಖಕ್ಕೆ ಕಾರಣ ಎನ್ನುವುದಾಗಿ ಹೇಳಿ ಮತ್ತೆ ಲಕ್ಷ್ಮಿ ಹತ್ರ ಹೋಗ್ತೀಯ ನೀನು, ಲಕ್ಷ್ಮಿಯನ್ನೇ ಹೊಂದ್ತೀಯ ಅಂತ ಹೇಳೋದು ಹೇಗೆ ಸಾಧ್ಯ? ಇದು ಅಸಂಗತ ಆಗತ್ತಲ್ಲ. ಅದಕ್ಕೆ ಕೊನೆಯದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಲಕ್ಷ್ಮಿ ಅಂದರೆ ಯಾರು? ನೀನು ಲಕ್ಷ್ಮಿ ಹತ್ರ ಹೋಗೋದು ಅಂದರೆ ನನ್ನ ಹತ್ರ ಬಂದ ಹಾಗೇನೆ. ನಾನು ಲಕ್ಷ್ಮಿನ ಯಾವತ್ತೂ ಬಿಟ್ಟಿಲ್ಲೇ ಇಲ್ಲ. ನಿತ್ಯಾಯೋಗಿಗಳು ನಾವಿಬ್ಬರೂ ಕೂಡ ಬ್ರಹ್ಮಣವಾಗಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಕೊನೆಯ ಶ್ಲೋಕ. ಬ್ರಹ್ಮಣವಾಗಿ ಪ್ರತಿಷ್ಠಾಹಂ, ಈ ಬ್ರಹ್ಮ ಅಂತಂದ್ರೆ ಚಿತ್ ಪ್ರಕೃತಿ, ಇವಳಿಗೂ ನಾನೇ ಆಶ್ರಯ. ಅಮೃತಸ್ಯ ಅವ್ಯಯಸ್ಯ ಚ, ನಾಶರಹಿತವಾದಂತಹ ಬ್ರಹ್ಮ ಅಂದರೆ ಯಾರು? ಚತುರ್ಮುಖ ಬ್ರಹ್ಮದೇವರಿಗೆ ನಾಶ ಇದೆಯಾ ಇಲ್ವಾ? ನಾಶ ಇದೆ. ಅವರು ತಮ್ಮ ದೇಹವನ್ನು, ಲಿಂಗ ದೇಹವನ್ನು ಭಂಗ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಆ ಸ್ಥಾನದಲ್ಲಿ ವಾಯುದೇವರು ಬರ್ತಾರೆ. ಅದಕ್ಕೆ ವಾಯುದೇವರನ್ನು ಭಾರಿ ಬ್ರಹ್ಮ ಅಂತ ಕರೀತೇವೆ. ಹಾಗಾದರೆ ನಾಶವಿಲ್ಲದ ಬ್ರಹ್ಮ ಅಂತಂದ್ರೆ ಯಾರು? ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಗೂ ನಾನೇ ಒಡೆಯ. ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ, ಏಕಾಂತಿಕ ಸುಖ ಅಂತಕ್ಕದ್ದು ಮೋಕ್ಷ ಸುಖ. ಆ ಮೋಕ್ಷ ಸುಖಕ್ಕೂ ಕೂಡ ನಾನೇ ಆಶ್ರಯ. ಮಹಾಲಕ್ಷ್ಮಿಯ ಹತ್ರ ನೀನು ಬಂದಿ ಅಂತಂದರೆ ಅದು ನನ್ನ ಹತ್ರ ಬಂದ ಹಾಗೆಯೇ. ಈ ರೀತಿಯಾಗಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಂಡು ನನ್ನ ಹತ್ರ ಬರ್ತೀಯ. ಇದು ಗುಣಗಳಿಂದ ಅತೀತರಾದಂತಹ ವ್ಯಕ್ತಿಗಳು ಹೀಗೆ ಇರ್ತಾರೆ, ನೀನು ಗುಣಗಳಿಂದ ಹೀಗೆ ಅತೀತನಾಗಬೇಕು ಎನ್ನುವಂತಹ ಸಂದೇಶವನ್ನು ಕೃಷ್ಣ ಪರಮಾತ್ಮ ಅರ್ಜುನ ಇವನು ನಿಮಿತ್ತ ಮಾತ್ರ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಪ್ರಸಂಗದಲ್ಲಿ ಈ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಗೆ ಅಭಿಮಾನಿಗಳಾದಂತಹ ಲಕ್ಷ್ಮೀದೇವಿಯ ಹತ್ತಿರ ನಾವು ಏನು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅದನ್ನು ನಮ್ಮ ಸ್ವಾಮಿಗಳು ಶ್ರೀರಂಗಕ್ಕೆ ಹೋದಾಗ ರಂಗನಾಥನ ದರ್ಶನ ಆಯಿತು. ರಂಗನಾಥನನ್ನು ನೋಡುತ್ತಾ ಸ್ತೋತ್ರ ಮಾಡಿದರು. ಅದಾದ ಮೇಲೆ ರಂಗನಾಯಕಿ ಹತ್ರ ಹೋದರು. ರಂಗನಾಯಕಿಯ ದರ್ಶನಕ್ಕೆ ಹೋದಾಗ ಅಲ್ಲಿ ಸ್ವಾಮಿಗಳ ಸ್ತೋತ್ರವನ್ನು ಮಾಡ್ತಾರೆ. ಶ್ರೀದೇವಿ ಸತ್ವಗುಣನಾಯಕಿ ದೇಹಿ ಬುದ್ಧಿಂ ಭೂದೇವಿ ರಕ್ತಗುಣನಾಯಕಿ ಕಾರಯಾರ್ಚ ದುರ್ಗಾಂಬ ಕೃಷ್ಣಗುಣನಾಯಕಿ ನಾಶಯಾರಾನ್ ಶ್ರೀರಂಗನಾಯಕಿ ವಿಧೇಹಿ ಸುರಂಗದಾಸಂ. ಆ ರಂಗನಾಯಕಿಯನ್ನು ನೋಡ್ತಾ ಸ್ವಾಮಿಗಳು 3 ರೂಪಗಳನ್ನು ಚಿಂತನೆ ಮಾಡಿದರು. ಶ್ರೀದೇವಿ, ನೀನು ಸತ್ವಗುಣಕ್ಕೆ ಅಭಿಮಾನಿನಿಯಾಗಿದ್ದಿ, ಸತ್ವಗುಣಕ್ಕೆ ನಿಯಾಮಕಳು. ನೀನು ನನ್ನಲ್ಲಿ ಬುದ್ಧಿಯನ್ನು ಬೆಳೆಸಬೇಕು, ಭಗವದ್ ವಿಷಯಕವಾಗಿ ಬುದ್ಧಿಯನ್ನು ಬೆಳೆಸಬೇಕು. ಭೂದೇವಿ ರಕ್ತಗುಣನಾಯಕಿ, ರಕ್ತಗುಣ ಅಂತಂದರೆ ರಜೋಗುಣ, ರಜೋಗುಣಕ್ಕೆ ನಿಯಾಮಕಳಾದಂತಹ ನೀನು ನನ್ನಿಂದ ಕರ್ಮಗಳನ್ನು ಮಾಡಿಸು. ಯಾವ ಕರ್ಮಗಳು? ಕಾರಯ ಅರ್ಚ, ಅರ್ಚ ಅಂತಂದರೆ ಪೂಜೆ, ಭಗವಂತನ ಆರಾಧನೆಯನ್ನು ಮಾಡಿಸು, ಭಗವದ್ ಭಕ್ತರ ಆರಾಧನೆಯನ್ನು ಮಾಡಿಸು ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾರೆ. ದುರ್ಗಾಂಬ, ದುರ್ಗಾದೇವಿ, ಇವಳು ಕೃಷ್ಣ ಗುಣನಾಯಕಿ. ಕೃಷ್ಣ ಗುಣ ಅಂತಂದರೆ ಕಪ್ಪು ಗುಣ, ಕಪ್ಪು ಗುಣ ಅಂತಂದರೆ ತಮಸ್ಸು, ತಮೋ ಗುಣಕ್ಕೆ ನಾಯಕಿಯಾದಂತಹ ಈ ದುರ್ಗಾದೇವಿಯ ಹತ್ರ ಪ್ರಾರ್ಥನೆ ಮಾಡ್ತಾರೆ. ನಾಶಯ ಅರಾಮ್, ದುರ್ಗಾದೇವಿಯ ಕೆಲಸ ಏನು? ನಾಶ ಮಾಡುವುದು.
ತಮೋಗುಣಕ್ಕೆ ಅಭಿಮಾನಿಯಾದಂತಹ ದುರ್ಗಾದೇವಿ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳನ್ನು ನಾಶನ ಮಾಡಿ ಶ್ರೀರಂಗನಾಯಕಿ ವಿಧೇಹಿ, ನೀನು ರಂಗನಾಯಕಿ, ಅವನು ರಂಗನಾಥ, ನನ್ನನ್ನು ಏನು ಮಾಡಬೇಕು ನೀವಿಬ್ಬರು ಸೇರಿ? ರಂಗದಾಸನನ್ನಾಗಿ ನನ್ನನ್ನು ಮಾಡಬೇಕು, ನಾನು ರಂಗದಾಸನಾಗಬೇಕು. ಈ ರೀತಿಯಾಗಿ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಹೋದಾಗ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇಲ್ಲೇ ಚೆನ್ನೈ ಹತ್ತಿರನೇ ಮೊನ್ನೆ ಸ್ವಾಮಿಗಳು ಒಂದು ದೇವಸ್ಥಾನ, ತಿರುವಿಡಂದೈ ನಿತ್ಯ ಕಲ್ಯಾಣ ಪೆರುಮಾಳ್ ವರಾಹದೇವರ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಶ್ರೀರಂಗದಲ್ಲಿ ರಂಗನಾಯಕಿಯ ಸನ್ನಿಧಾನದಲ್ಲಿ ಮಾಡಿದ ಸ್ತೋತ್ರದ ಥರಾನೇ ಇದೆ. ಆ ಸ್ತೋತ್ರ ಅದು ಮಾಡಿ ಒಂದೂವರೆ ವರ್ಷ ಆಯಿತು. ಇದು ಮೊನ್ನೆ ಮಾಡಿದ್ದು, ಇದು ಇದೇ ತರಹ ಸ್ತೋತ್ರ ಇದೆ. ಅಲ್ಲಿ ವರಾಹದೇವರನ್ನ ಮಾಡಿದ ಸ್ತೋತ್ರ ಶ್ರೀಯಃಪತಿ ಶಾಸ್ತ್ರಧಿಯಂ ದಧಾತು. ಲಕ್ಷ್ಮೀದೇವಿಯ 3 ರೂಪಗಳು, ಶ್ರೀ ಭೂದುರ್ಗಾ. ಶ್ರೀಪತಿಯಾದಂತಹ ನೀನು ನನ್ನಲ್ಲಿ ಶಾಸ್ತ್ರದ ಬುದ್ಧಿಯನ್ನು ಹುಟ್ಟಿಸಬೇಕು, ಶಾಸ್ತ್ರದಿಂದ ಉಂಟಾಗುವಂತಹ ಜ್ಞಾನವನ್ನು ಹುಟ್ಟಿಸಬೇಕು. ಭುವಸ್ಪತಿ ಭೂಪತಿ, ಭೂದೇವಿಯ ಗಂಡನಾದ ನೀನು ಕಾರಯತುಸ್ವ ಪೂಜಾ, ನಿನ್ನ ಪೂಜೆಯನ್ನು ನೀನು ಮಾಡಿಸಿಕೋ. ನಾನು ಇರುವವರೆಗೂ ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಿನ್ನ ಪೂಜೆಯನ್ನು ನೀನು ಮಾಡಿಸಿಕೋ. ದುರ್ಗಾಪತಿ, ದುರ್ಗಾದೇವಿಗೆ ಒಡೆಯನಾದ ನಾಥನಾದ ನೀನು ನನಗೆ ಏಕಾದಶಿಯಿಂದ ಉಂಟಾಗುವಂತಹ ದುಃಖವನ್ನು ಪರಿಹಾರ ಮಾಡು. ದುಃಖ ಮುಪೋಷಣಾದಿ ಸಮುದ್ಭವಂತೆ ಪ್ರದದಾತು ನಿತ್ಯಂ. ಏಕಾದಶಿಯನ್ನು ಮಾಡೋದೇ ಇಲ್ಲ ನಾವು, ನಿರಾಹಾರವಾದಂತಹ ಏಕಾದಶಿಯನ್ನು ನಾನು ಮಾಡ್ತೇನೆ. ಚೆನ್ನೈಯಲ್ಲಿದ್ದರೂ ಎಂತಹ ತಮಿಳುನಾಡಿನ ಬಿಸಿಲಿನಲ್ಲಿ ಇದ್ರೂ ನಾನು ಏಕಾದಶಿಯನ್ನು ಮಾಡ್ತೇನೆ. ಅದರಿಂದ ಉಂಟಾಗುವಂತಹ ದುಃಖ ಏನಿದೆ ಅದನ್ನು ದುರ್ಗಾಪತಿಯಾದಂತಹ ನೀನು ಪರಿಹಾರ ಮಾಡು ಎನ್ನುವುದಾಗಿ ಸ್ವಾಮಿಗಳು ಸ್ತೋತ್ರವನ್ನು ಮಾಡಿದ್ದಾರೆ. ಅಂತಹ ಆ ಶ್ರೀ ಭೂ ದುರ್ಗಾ ಪತಿಯಾದಂತಹ ಆ ಪಾರ್ಥಸಾರಥಿಯ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕೆ ಈ 3 ಗುಣಗಳನ್ನು ಧಾಗಿಸುವ ಪರಮಾತ್ಮ. ಅದಕ್ಕೆ ಆಚಾರ್ಯರು ಏನು ಹೇಳಿದ್ರು ದ್ವಾದಶ ಸ್ತೋತ್ರದಲ್ಲಿ? ತ್ರಿಗುಣಾತೀತ ವಿಧಾರಕ ಪರಿತೋಧೇಹಿ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಈ 3 ಗುಣಗಳನ್ನು ದಾಟಿದವರನ್ನು ನೀನು ಧಾರಣೆ ಮಾಡ್ತೀಯ. ಅದಕ್ಕೆ ಉಪನ್ಯಾಸಕ್ಕಿಂತ ಮುಂಚೆ ಮಂಗಳಾಚರಣದಲ್ಲಿ ತ್ರೈಗುಣ್ಯವರ್ಜಿತ ಮದಂ ವಿಭುಮಾದ್ಯಮೀಶಂ, ಅವನು ತ್ರೈಗುಣ್ಯವರ್ಜಿತ, ಅವನನ್ನು ನಾವು ಧ್ಯಾನ ಮಾಡಿದರೆ ನಾವು ತ್ರೈಗುಣ್ಯವರ್ಜಿತರಾಗಬಹುದು, ಈ 3 ಗುಣಗಳನ್ನು ದಾಟಬಹುದು. ಆದ್ದರಿಂದ ಆ ತ್ರೈಗುಣ್ಯವರ್ಜಿತನಾದಂತಹ ಇನ್ನೊಂದು ಸ್ವಾರಸ್ಯ, ಗುಣತ್ರಯಗಳನ್ನು ದಾಟುವಂತಹ ಪ್ರಸಂಗ ಗುಣತ್ರಯ ವಿಭಾಗ ಯೋಗ ಈ ಅಧ್ಯಾಯ ತಿಳಿಸುವುದು. ಈ ಗುಣತ್ರಯ ವಿಭಾಗ ಯೋಗ ಇದು ಯತಿತ್ರೇಯರ ಸಮಾಗಮದಲ್ಲಿ ಆಗುವುದು ಇನ್ನೂ ವಿಶೇಷ. ಆದ್ದರಿಂದ ಪಾರ್ಥಸಾರಥಿಯ ಸನ್ನಿಧಾನ ಹಾಗೂ ಯತಿತ್ರೇಯರ ಸನ್ನಿಧಾನ, ಈ ಸನ್ನಿಧಾನದಲ್ಲಿ ಗುಣತ್ರಯ ವಿಭಾಗ ಯೋಗ ಎನ್ನುವಂತಹ ಈ ಅಧ್ಯಾಯದ ಯಥಾಮತಿಯಾಗಿ ಅನುವಾದ, ಇದರ 2 ಅಕ್ಷರಗಳನ್ನು ನಾವೇನು ತಿಳಿದಿದ್ದೇವೆ ಹೇಳುವಂತಹ ಶಕ್ತಿ ನನ್ನದಲ್ಲ, ಕೇವಲ ಸ್ವಾಮಿಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ. ಗೀತೆಯನ್ನು ಪ್ರವಚನ ಮಾಡುವುದು ನಮ್ಮ ಯೋಗ್ಯತೆ ಅಲ್ಲವೇ ಅಲ್ಲ. ಯಾವುದೋ ಸಣ್ಣ ಪುಟ್ಟ ಕಥೆಗಳನ್ನು ಹೇಳ್ತೇವೆ, ಇದೇ ಬಹಳ ದೊಡ್ಡದು. ಭಗವದ್ಗೀತೆ ವ್ಯಾಸರ ವಾಣಿ, ಕೃಷ್ಣ ಉಪದೇಶ ಮಾಡಿದಂತಹ ಮಾತುಗಳನ್ನು ನಾವು ಇದರ ಬಗ್ಗೆ ಹೇಳ್ತೇವೆ ಅಂತನ್ನುವ ಸಾಹಸವನ್ನು ಮಾಡಿದ್ದೇನೆ. ಕೇವಲ ಸ್ವಾಮಿಗಳ ಕೃಪಾಲೇಶದಿಂದ ಮಾತ್ರ ಇದು ಸಾಧ್ಯವಾಗಿದೆ. ಈ ಜ್ಞಾನ ಕಾರ್ಯವನ್ನು ಪಾರ್ಥಸಾರಥಿಯಾದಂತಹ ಪಾರ್ಥಸಾರಥಿರ ಅವ್ಯಕ್ತೋ ಗೀತಾಮೃತ ಮಹೋದಧಿನೂ ಇದೆ, ಸಮುದ್ರನೂ ಇದೆ, ಗೀತೆಯ ಕಡಲು ಇದೆ, ಗೀತೆಯ ಕಡಲನ್ನು ಉಪದೇಶ ಮಾಡಿದಂತಹ ಕಡಮೂಲ ಕೃಷ್ಣನ ಸನ್ನಿಧಾನವೂ ಇದೆ ಪಾರ್ಥಸಾರಥಿ. ಈ ಎಲ್ಲರ ಸನ್ನಿಧಾನದಲ್ಲಿ ಈ 3-4 ದಿವಸ ಏನು ಜ್ಞಾನ ಕಾರ್ಯ ನಡೆದಿದೆ ಇದೆಲ್ಲವೂ ಕೂಡ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಾ ಲಕ್ಷ್ಮೀ ನರಸಿಂಹ ಪ್ರಿಯತಾ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಅಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ
ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ಅನೇನ ಭಾವ್ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಈ ಯತಿತ್ರಯ ಪಾರಾಯಣ ಕಮಿಟಿ